ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಈಗ ನೋಡಿ ಬೆಳಿಗ್ಗೆ 7 ಗಂಟೆ ಆಗಿದೆ. ಬಾಗಿಲಿಗೆ ಎಲ್ಲ ಕಸ ಹೊಡೆದು ನೀರು ಹಾಕಿ ರಂಗೋಲಿ ಹಾಕಿ ಆಯಿತು. ಈಗ ಒಳಗಡೆ ಎಲ್ಲ ಕಸ ಹೊಡ್ಕೋಬೇಕು. ಹಾಗೆ ನಿಮಗೆ ಹೊರಗಡೆ ಎಲ್ಲ ತೋರಿಸ್ತಾ ಇದ್ದೀನಿ. ನೋಡ್ಕೊಳ್ಳಿ ಹೊರಗಿನ ವಾತಾವರಣ ಎಲ್ಲ ಹೇಗಿದೆ ಅಂತ. ಈಗ ನೋಡಿ ಒಳಗಡೆ ಬಂದಿದ್ದೀನಿ ನಾನು. ಬರ್ತಾ ಹಾಗೆ ನಮ್ಮ ಸಾಯಿಬಾಬನ ಫೋಟೋ ತೋರಿಸ್ತಾ ಇದ್ದೀನಿ. ಎಲ್ಲರೂ ನಮಸ್ಕಾರ ಮಾಡ್ಕೊಳ್ಳಿ. ಹಾಗೆ ತಿರುಪತಿ ತಿಮ್ಮಪ್ಪನ ಫೋಟೋನು ತೋರಿಸ್ತಾ ಇದ್ದೀನಿ ನೋಡಿ. ಈಗ ನಾನು ಒಳಗಡೆ ಟೀ ಮಾಡೋದಕ್ಕೆ ಇಟ್ಟಿದ್ದೀನಿ ನೋಡಿ. ಇದು ಟೇಲರಿಂಗ್ ರೂಮ್ ನಂದು. ಟೀ ಕುದೀತಾ ಇದೆ ನೋಡಿ. ಈಗ ನಾನು ಕಸ ಹೊಡ್ಕೋತೀನಿ. ಈ ಕಡೆ ಎಲ್ಲ ಹೊಡ್ಕೊಂಡೆಲ್ಲ ಬಂದಿದ್ದೀನಿ. ಹಾಲೆಲ್ಲ ಹೊಡ್ಕೊಂಡು ಬಂದೆ. ಈ ಕಡೆ ಈಗ ಹೊಡ್ಕೊಂಡು ಕಸ ತುಂಬ್ತಾ ಇದ್ದೀನಿ ನೋಡಿ. ಚಹಾ ಕುದೀತಾ ಇದೆ. ನನ್ನ ವಿಡಿಯೋ ಎಲ್ಲ ಹೇಗೆ ಬರ್ತಾ ಇದೆ ದಯವಿಟ್ಟು ಪೂರ್ತಿಯಾಗಿ ನೋಡಿ, ಕಮೆಂಟ್ ಮಾಡಿ. ಏನಾದರೂ ತಪ್ಪಿದ್ದಲ್ಲಿ ಅದನ್ನು ಕಮೆಂಟ್ ಮಾಡಿ. ಮತ್ತು ನಾನು ಯಾವ ಥರ ವಿಡಿಯೋಗಳನ್ನು ಹಾಕಬೇಕು ಅಂತಾನು ಕಮೆಂಟ್ ಮಾಡಿ. ಚೆನ್ನಾಗಿದ್ದರೆ ಒಂದು ಲೈಕ್ ಕೊಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ನಿಮ್ಮ ಸಪೋರ್ಟ್ ಇಲ್ಲ ಅಂದರೆ ಏನು ಮಾಡೋದಕ್ಕೂ ಸಾಧ್ಯ ಇಲ್ಲ. ಪ್ಲೀಸ್ ದಯವಿಟ್ಟು ಎಲ್ಲರೂ ವಿಡಿಯೋನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದೊಂದು ಸಬ್ಸ್ಕ್ರೈಬ್ನು ತುಂಬಾ ಮುಖ್ಯ. ಈ ವಾಚ್ ಅವರು ಕಂಪ್ಲೀಟ್ ಮಾಡೋದು, 1000 ಸಬ್ಸ್ಕ್ರೈಬರ್ ಮಾಡೋದು ತುಂಬಾ ಕಷ್ಟ ಇದೆ. ಎಲ್ಲರೂ ಸಪೋರ್ಟ್ ಮಾಡಿ. ಕನ್ನಡದವರೇ ನಮ್ಮ ಕನ್ನಡಿಗರನ್ನು ಬೆಳೆಸಬೇಕು. ಇದನ್ನು ಎಲ್ಲರೂ ಅರ್ಥ ಮಾಡಿಕೊಂಡ್ರೆ ತುಂಬ ಒಳ್ಳೆಯದಾಗತ್ತೆ. ನಮ್ಮ ರಾಜ್ಯ ತುಂಬ ಎತ್ತರಕ್ಕೆ ಬೆಳೆಯುತ್ತೆ. ನಮ್ಮವರೇ ನಮಗೆ ಸಪೋರ್ಟ್ ಮಾಡಿದರೆ ಎಷ್ಟೋ ನಾವು ಎತ್ತರಕ್ಕೆ ಬೆಳಿಬೋದು. ಎಲ್ಲರನ್ನು ಬೆಳೆಸಿ. ಹಾಗೆ ಎಲ್ಲರಿಗೂ ಸಪೋರ್ಟ್ ಮಾಡಿ. ಬಡವರೇ ಇರಲಿ, ಶ್ರೀಮಂತರೇ ಇರಲಿ, ಅವರ ಕಷ್ಟಕ್ಕೆ ಪ್ರತಿಫಲ ಅವರಿಗೆ ಸಿಗಬೇಕು. ಆ ಥರ ನೀವು ಸಪೋರ್ಟ್ ಮಾಡಿದರೆ ಎಲ್ಲನೂ ಅವರು ಕಷ್ಟಪಟ್ಟಿದ್ದಕ್ಕೂ ಒಂದು ಸಾರ್ಥಕ ಆಗತ್ತೆ. ಎಲ್ರಿಗೂ ಸಪೋರ್ಟ್ ಮಾಡಿ. ಹಾಗೆ ಮತ್ತೊಂದು ವಿಷಯ, ಯಾರು ಮನೆಯಲ್ಲಿ ಹೆಣ್ಣುಮಕ್ಕಳು ಖಾಲಿ ಕೂಡಬೇಡಿ. ಏನಾದರೂ ಒಂದು ಮಾಡಿ. ಯೂಟ್ಯೂಬಲ್ಲಿ ಆನ್ಲೈನಲ್ಲಿ ಬೇಕಾದ್ದು ಬಿಸ್ನೆಸ್ ಮಾಡ್ಬೋದು. ಈಗ ತುಂಬಾ ಬಿಸ್ನೆಸ್ ಐಡಿಯಾಗಳು ಇದೆ. ಬಟ್ಟೆ ಬಿಸ್ನೆಸ್ ಮಾಡ್ಬೋದು. ಮತ್ತು ಬೇರೆ ಬೇರೆ ಥರ ಏನೆಲ್ಲ ಮಾಡ್ಬೋದು. ಯೂಟ್ಯೂಬ್ ಮಾಡ್ಬೋದು. ಎಷ್ಟೊಂದು ಕೆಲಸಗಳಿವೆ. ನೀವು ಮನಸ್ಸು ಮಾಡಿದರೆ ಎಲ್ಲನೂ ಮಾಡ್ಬೋದು. ದಯವಿಟ್ಟು ಮನೆ ಕೆಲಸ ಜೊತೆಗೆ ಇದೊಂದನ್ನು ನೀವು ಮಾಡ್ತಾ ಇರಿ. ಹಾಗೆ ಅದ್ರ ಪಾಡಿಗೆ ಅದು ಬೆಳೀತಾ ಇರುತ್ತೆ. ಒಂದೇ ಸಲ ಸಕ್ಸಸ್ ಅನ್ನೋದು ಸಿಗೋದಿಲ್ಲ. ತಾಳ್ಮೆ ಇರಬೇಕು. ತಾಳ್ಮೆ ತಗೊಂಡ್ರೆ ಎಲ್ಲನೂ ಸಾಧ್ಯ ಆಗತ್ತೆ. ನೀವೇನು ಅದಕ್ಕೆ ಜಾಸ್ತಿಯಾಗಿ ಶ್ರಮ ಪಡೋದೇನು ಬೇಡ. ನಿಮ್ಮ ಮನೆ ಕೆಲಸ ಮುಗಿಸ್ಕೊಂಡು ನೀವು ಯಾವಾಗಲೂ ಖಾಲಿ ಇರಲ್ಲ, ಆವಾಗ ನೀವು ಯೂಟ್ಯೂಬನ್ನು ಮಾಡಿ ನಿಮ್ಮ ಮನೆಯ ಅಡುಗೆಗಳನ್ನು ತೋರಿಸಿ, ಮನೆ ಕೆಲಸದ ಬಗ್ಗೆ ತೋರಿಸಿ. ಹಾಗೆ ನೀವು ಯಾವ ಥರ ಮನೆಯೊಳಗಿರ್ತೀರಿ ಅದನ್ನೆಲ್ಲ ತೋರಿಸಿ. ನಿಮಗೇನಾದರೂ ಹವ್ಯಾಸ ಇದ್ದರೆ ಅದನ್ನು ತೋರಿಸಿ. ನಿಮಗೆ ಯಾವುದರಲ್ಲಿ ಇಂಟ್ರೆಸ್ಟ್ ಇದೆ ಅದೆಲ್ಲ ನೀವು ತಿಳಿಸಿ. ಹೀಗೆ ನಿಮಗೆ ಯಾವ್ಯಾವ ಥರ ಏನಾದರೂ ನಿಮಗೆ ಒಂದಲ್ಲಿ ಟೇಲ್ರಿಂಗ್ ಇದ್ದರೆ ಟೇಲ್ರಿಂಗ್ ಬಗ್ಗೆ ವಿಡಿಯೋ ಹಾಕಿ. ಹಾಗೆ ಬೇರೆ ನಿಮಗೇನಾದರೂ ಗೊತ್ತಿದ್ದರೆ ಅದ್ರ ಬಗ್ಗೆ ವಿಡಿಯೋ ಹಾಕಿ. ನಿಮ್ಮ ಲಕ್ ಚೆನ್ನಾಗಿದ್ದರೆ 1 ತಿಂಗಳಲ್ಲೇ ನಿಮಗೆ ಮಾನಿಟೈಸೇಷನ್ ಆಗ್ಬೋದು ನೋಡಿ. ನೀವು ಪ್ರಯತ್ನ ಪಡೋ ಹಾಗೆ ಪಡ್ತಾ ಇರಿ. ಒಂದಲ್ಲ ಒಂದು ರೀತಿಯಿಂದ ಸಕ್ಸಸ್ ಅನ್ನೋದು ಸಿಕ್ಕೇ ಸಿಗತ್ತೆ. ಪ್ರಯತ್ನ ಪಡ್ದೇ ಯಾವುದೂ ಆಗಲ್ಲ. ಮೊದಲು ಪ್ರಯತ್ನ ಪಡಿ, ಆಮೇಲೆ
ನೋಡಿ. ಹೌದು, ನನ್ನ ಕೈಯಲ್ಲಿ ಏನೂ ಆಗಲ್ಲ ಅಂತ ಹೇಳಿ ಕುಳಿತುಕೋಬೇಡಿ. ಆಗತ್ತೆ, ನೀವು ಪ್ರಯತ್ನ ಪಟ್ಟರೆ ಹಾಗೇ ಆಗತ್ತೆ. ಪ್ರಯತ್ನ ಪಡಿ ಮೊದಲು. ಇಷ್ಟೇ ನಾನು ಹೇಳುವುದು ಎಲ್ಲರಿಗೂ. ನಾನು ನೋಡಿ ಶಾಲೆನೂ ಕಲ್ತಿಲ್ಲ. ನಾನು ಕಲ್ತಿದ್ದು ಬರೀ 5ನೇ ಕ್ಲಾಸು. ಇಂಗ್ಲೀಷ್ ನನಗೆ ಏನೂ ಅರ್ಥ ಆಗಲ್ಲ. ಆದರೂ ನಾನು ಯೂಟ್ಯೂಬ್ ಮಾಡಬೇಕಂತ ಮನಸ್ಸು ಮಾಡಿಕೊಂಡು ಮಾಡ್ತಾಯಿದ್ದೀನಿ. ಆದರೂ ಕರೆಕ್ಟ್ ಎಡಿಟಿಂಗ್ ಆಗಲಿ ಕರೆಕ್ಟ್ ವಿಡಿಯೋ ಮಾಡೋದಾಗಲಿ ಏನೂ ನನಗಷ್ಟು ಗೊತ್ತಾಗ್ತಾ ಇಲ್ಲ. ಆದರೂ ಹೋಗ್ತಾ ಕಲಿತೇನೆ ಅನ್ನೋ ಭರವಸೆಯಿಂದ ನಾನು ಮಾಡ್ತಾಯಿದ್ದೀನಿ. ಹಾಗೆಯೇ ಕಲಿತಾ ಇದ್ದೀನಿ. ಏನಾದರೂ ನನ್ನ ವಿಡಿಯೋದಲ್ಲಿ ತಪ್ಪಾಗಿದ್ದರೆ ನನ್ನನ್ನು ಕ್ಷಮಿಸಿ. ಮತ್ತು ನೀವು ಕೂಡ ಏನಾದರೂ ಒಂದು ಮಾಡಿ. ನಿಮಗೆ ಇಷ್ಟವಾದ ಕೆಲಸ ಯಾವುದಾದ್ರೂ ಒಂದು ಮಾಡಿ. ತುಂಬ ಕೆಲಸಗಳಿವೆ, ಇದಿಲ್ಲ ಅಂತ ಹೇಳಬೇಡಿ. ತುಂಬ ಕೆಲಸಗಳಿದೆ. ಆನ್ಲೈನಲ್ಲಿ ಬಿಸ್ನೆಸ್ ಮಾಡ್ಬೋದು, ಬೇಕಾದ್ದು ನೀವು ಮಾಡ್ಬೋದು. ಶಾಲೆ ಕಲ್ತವರಿಗಂತೂ ನಾವು ಏನು ಹೇಳಬೇಕಾಗಿಲ್ಲ. ಅವರಿಗೆ ತುಂಬ ಐಡಿಯಾಗಳಿರುತ್ತೆ. ಯೂಟ್ಯೂಬಲ್ಲೇ ನೀವು ಸರ್ಚ್ ಮಾಡಿ, ಬೇಕಾದ ನಿಮ್ಗೆ ಐಡಿಯಾಗಳು ಸಿಗುತ್ತೆ. ಅದನ್ನು ನೋಡಿ ನೀವು ಮಾಡಿ. ನಿಮ್ಮ ಮನೆ ಕೆಲಸದ ಬಗ್ಗೆನೂ ನೀವು ಹಾಕಿದರೆ ಅದಕ್ಕೂ ಜನ ನೋಡ್ತಾರೆ, ನೋಡಿ ಸಬ್ಸ್ಕ್ರೈಬ್ ಮಾಡ್ಕೋತಾರೆ. ಆಮೇಲೆ ಚೆನ್ನಾಗಿ ವ್ಯೂಸು ಬರುತ್ತೆ. ನಾವು ಯಾವ ರೀತಿ ಕಂಟೆಂಟ್ ಹಾಕ್ತೀವಿ ಅದ್ರ ಮೇಲೆ ಡಿಪೆಂಡು. ನಾವು ಚೆನ್ನಾಗಿ ಎಡಿಟಿಂಗ್ ಮಾಡಿ ಚೆನ್ನಾಗಿ ಹಾಕಿದರೆ ಅವರು ನೋಡೇ ನೋಡ್ತಾರೆ. ಪ್ರಯತ್ನ ಪಡಿ ಮೊದಲು. ಪ್ರಯತ್ನ ಪಡದೇನೆ ಯಾವುದೂ ಆಗಲ್ಲ. ಪ್ರಯತ್ನ ಪಡಿ. ಈಗ ನೋಡಿ, ನಾನು ಆರೋಗ್ಯ ಪೌಡ್ರ್ ಗಂಜಿ ಮಾಡ್ಕೋತಾ ಇದ್ದೀನಿ. ನಾನಿದು ಒಂದು ವಾರದಲ್ಲಿ 2 ಸಲ ತಗೋತೀನಿ. ಶಕ್ತಿ ಬರಬೇಕು ಮತ್ತು ವೆಯ್ಟ್ ಲಾಸ್ ಆಗಬೇಕು ಅಂತ ಹೇಳಿ ಒಂದು ವಾರದಲ್ಲಿ 2 ಸಲ ನಾನು ಇದು ಮಾಡಿ ಕುಡಿತೀನಿ. ಈಗ ನೋಡಿ, ಇದನ್ನು ಮಾಡ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಆಮೇಲೆ ಸ್ವಲ್ಪ ಬೆಲ್ಲ ಹಾಕ್ಕೊಂಡಿದ್ದೀನಿ. ಹೀಗೆ ತೆಳ್ಳಗೆ ಗಂಜಿ ಥರ ಮಾಡಿಕೊಂಡು ಆರಿದ ಮೇಲೆ ಗ್ಲಾಸಲ್ಲಿ ಹಾಕಿ ಕುಡಿತೀನಿ ನಾನು. ಇದು ತುಂಬ ಒಳ್ಳೆಯದು. ಈ ಥರ ನೀವು ಇದು ಆರೋಗ್ಯ ಪೌಡ್ರ್ ಮಾಡಿಕೊಂಡು ನೀವು ಆನ್ಲೈನಲ್ಲಿ ಸೇಲ್ ಮಾಡ್ಬೋದು. ಇದ್ರ ಬಗ್ಗೆ ನಾನು ಒಂದು ವಿಡಿಯೋನೂ ಹಾಕಿದ್ದೀನಿ, ಯಾವ ಥರ ಮಾಡಬೇಕು ಅನ್ನೋದನ್ನು. ಇದ್ರ ಬಗ್ಗೆ ಒಂದು ವಿಡಿಯೋ ಹಾಕಿದ್ದೀನಿ, ನೀವು ನೋಡಿಕೊಳ್ಳಿ. ಬೇಕಾದರೆ ನೋಡಿಕೊಂಡು ಆ ಥರ ಮಾಡಿಕೊಂಡು ನೀವು ಆನ್ಲೈನಲ್ಲಿ ಸೇಲ್ ಮಾಡ್ಬೋದು. ಇದನ್ನು ಈಗ ತುಂಬ ಜನ ತಗೋತಾ ಇದ್ದಾರೆ. ಯಾಕಂದರೆ ಆರೋಗ್ಯನೇ ಮುಖ್ಯ ಅಲ್ವಾ. ಹೀಗಾಗಿ ಜನ ಈ ಥರ ಪೌಡ್ರ್ಗಳನ್ನು ತುಂಬ ತಗೋತಿದ್ದಾರೆ. ತುಂಬ ಜನ ಸೇಲ್ನೂ ಮಾಡ್ತಾ ಇದ್ದಾರೆ ಈಗ. ಆ ಥರ ನೀವು ಮಾಡಿ. ಅದೇನು ಜಾಸ್ತಿ ಏನು ಕೆಲಸ ಇಲ್ಲ. ಎಲ್ಲ ತೊಳೆದು ಹಾಕ್ಕೊಂಡು ಎಲ್ಲ ಥರ ಏನೇನು ಐಟಮ್ ಹಾಕಬೇಕು ಎಲ್ಲ ನನ್ನ ವಿಡಿಯೋದಲ್ಲಿದೆ. ಅದನ್ನು ನೋಡಿಕೊಂಡು ನೀವು ಮಾಡ್ಬೋದು. ಮತ್ತು ಬೇರೆ ಬೇರೆ ತುಂಬ ಕೆಲಸಗಳು, ಅದ್ರ ಬಗ್ಗೆ ಇನ್ನೊಂದು ವಿಡಿಯೋನೂ ಹಾಕಿದ್ದೀನಿ ನಾನು. ಯಾವ್ಯಾವ ಥರ ಕೆಲಸ ಮಾಡಬೇಕು ಅನ್ನೋದನ್ನು ವಿಡಿಯೋ ಕೂಡ ಹಾಕಿದ್ದೀನಿ, ಅದನ್ನು ನೋಡಿ. ಹೀಗೆ ಮಾಡ್ತಾ ನಿಮಗೆ ಗೊತ್ತಾಗುತ್ತೆ ನಾವು ಯಾವ ಥರ ಮಾಡಿದರೆ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಮಾಡ್ಕೋಬಹುದು ಅನ್ನೋ ಐಡಿಯಾ ನಿಮಗೆ ಬರುತ್ತೆ. ಮೊದಲು ಶುರು ಮಾಡ್ದೇನೆ ಯಾವುದೂ ಆಗಲ್ಲ. ಫಸ್ಟ್ ಶುರು ಮಾಡಿ ನೋಡಿ. ಇದರಲ್ಲಿ ಸಕ್ಸಸ್ ಒಂದಲ್ಲ ಒಂದು ರೀತಿಯಿಂದ ಸಕ್ಸಸ್ ಆಗೇ ಆಗುತ್ತೆ. ಮೊದಲು ಮಾಡಿ ನೀವು. ಈಗ ನೋಡಿ, ರಾಗಿ ಗಂಜಿ ಆಗ್ತಾ ಇದೆ, ಕುದೀತಾ ಇದೆ ನೋಡಿ. ಈಗ ನಾನು ಇದನ್ನು ರಾಗಿ ಗಂಜಿ ತಗೊಂಡು ಸ್ವಲ್ಪ ವಾಕಿಂಗಿಗೆ ಹೋಗಿ ಬರಬೇಕು. ವಾಕಿಂಗಿಗೆ ಹೋಗಿ ಬಂದು ಆಮೇಲೆ ಸ್ನಾನ ಮಾಡಿ ಪೂಜೆ ಮಾಡಿ ಸ್ವಲ್ಪ ಸಾರು ಮಾಡಬೇಕು. ಅದನ್ನೆಲ್ಲ ಮಾಡಿಕೊಂಡು ಸ್ವಲ್ಪ ಹೊರಗಡೆ ಹೋಗಿ ಬರೋದಿದೆ, ಹೋಗಿ ಬರಬೇಕು. ಲೈನಿಂಗು, ಫಾಲ್ಸು ಎಲ್ಲ ತರೋದಿದೆ. ಹಾಗೆ ಬೇರೆ ಕೆಲಸನೂ ಇದೆ ಸ್ವಲ್ಪ. ಹೀಗಾಗಿ ನಾನು ಹೊರಗಡೆ ಹೋಗಬೇಕು. ಎಲ್ಲ ಮಾಡಿಟ್ಟು ಹೋದರೆ ಆಮೇಲೆ ಬಂದು ಊಟ ಮಾಡೋದಕ್ಕಾಗತ್ತೆ. ಹೀಗಾಗಿ ನಾನು ಎಲ್ಲ ಈಗ ಬೇಗ ಮುಗಿಸ್ಕೊಂಡು ಹೋಗಬೇಕಂತ ಇದ್ದೀನಿ. ನೋಡಿ ಫ್ರೆಂಡ್ಸ್, ನೀವು
ಏನಾದರೂ ಒಂದು ಕೆಲಸ ಶುರು ಮಾಡಿ. ಮನೆಯಲ್ಲಿ ಎಲ್ಲರನ್ನು ನೋಡಿಕೊಂಡು, ಮಕ್ಕಳನ್ನು ನೋಡಿಕೊಂಡು ನೀವು ಆರಾಮಾಗಿ ನೀವು ಏನಾದರೂ ಮಾಡಬಹುದು. ನನ್ನ ಕೈಲಿ ಆಗಲ್ಲ ಅಂತ ಯಾರೂ ಕೊಡಬೇಡಿ. ಈಗಿನ ಕಾಲದಲ್ಲಿ ಎಷ್ಟು ದುಡಿದರೂ ಕಡಿಮೆನೇ. ಈಗ ನೋಡಿ ರಾಗಿ ಗಂಜಿ ಆಗ್ತಾ ಇದೆ. ನಾನು ಟೇಲರಿಂಗ್ ಮಾಡ್ತೀನಿ. ನನ್ನ ಟೇಲರಿಂಗ್ ಬಗ್ಗೆ ವಿಡಿಯೋ ನಾನು ಹಾಕಿದ್ದೀನಿ. ಅದನ್ನು ನೋಡಿ ನೀವು ನೋಡಿ ಸಪೋರ್ಟ್ ಮಾಡಿ. ಮತ್ತು ಯಾವ ಥರ ವಿಡಿಯೋಗಳನ್ನು ಹಾಕಬೇಕು ಅಂತಲೂ ನೀವು ಕಮೆಂಟ್ ಮಾಡಿ ಹೇಳಿ. ಈಗ ನೋಡಿ ನಾನು ಸ್ನಾನ ಮಾಡಿ ಪೂಜೆ ಮಾಡಿ ಬಟ್ಟೆ ಎಲ್ಲ ಒಗೆದು ಹಾಕಿ ಅಡುಗೆ ಒಂದು ಸ್ವಲ್ಪ ಸಾರು ಮಾಡ್ಕೋತಾ ಇದ್ದೀನಿ. ಬೇಳೆ ಸಾರು ಕುಕ್ಕರ್ನಲ್ಲಿಟ್ಟು ಬೇಳೆ ಎಲ್ಲ ಕುದಿಸ್ಕೊಂಡಿದ್ದೀನಿ. ಈಗ ಒಗ್ಗರಣೆ ಕೊಡ್ತಾ ಇದ್ದೀನಿ ನೋಡಿ. ಒಗ್ಗರಣೆ ಕೊಟ್ಟು ಸಾರು ಕುದ್ದಾದ್ಮೇಲೆ ಹಾಗೆ ಸ್ವಲ್ಪ ಮಾರ್ಕೆಟಿಗೆ ಹೋಗಿ ಬರ್ತೀನಿ. ಎಲ್ಲರೂ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟು ನನಗೆ ತುಂಬ ಮುಖ್ಯ. ಎಲ್ಲರೂ ವಿಡಿಯೋ ನೋಡಿ, ಪೂರ್ತಿಯಾಗಿ ನೋಡಿದರೆ ನಿಮಗೂ ಏನಾದರೂ ಒಂದು ಐಡಿಯಾ ಬರ್ಬೋದು. ಇದರಿಂದ ನಿಮಗೂ ಉಪಯೋಗ ಆಗುತ್ತೆ, ನನಗೂ ಉಪಯೋಗ ಆಗುತ್ತೆ. ಈ ವಿಡಿಯೋ ನೋಡೋದ್ರಿಂದ ನಿಮಗೂ ಲಾಸ್ ಇಲ್ಲ. ಹೀಗಾಗಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ನಮಗೆ ಸಪೋರ್ಟ್ ಮಾಡಿ. ನಾನು ಎಲ್ಲರೂ ವಿಡಿಯೋನು ನೋಡ್ತಾ ಇರ್ತೀನಿ, ಅವರಿಗೂ ಸಪೋರ್ಟ್ ಮಾಡ್ತಾ ಇರ್ತೀನಿ. ನಾನು ಖಾಲಿ ಇದ್ದ ಟೈಮ್ನಲ್ಲಿ ನೋಡ್ತಾ ಇರ್ತೀನಿ ಎಲ್ಲರ ವಿಡಿಯೋನ. ಈಗ ತಾನೇ ಶುರು ಮಾಡಿರ್ತಾರೆ, ಅವರಿಗೂ ಸಬ್ಸ್ಕ್ರೈಬ್ ಆಗಿರಲ್ಲ ಅಂಥವ್ರಿಗೆಲ್ಲ ನಾನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡ್ತಾ ಇರ್ತೀನಿ. ಅವರಿಗೂ ಹೆಲ್ಪ್ ಆಗಲಿ, ಅವರಿಂದ ನಮಗೂ ಏನಾದರೂ ಐಡಿಯಾಗಳು ಸಿಗುತ್ತೆ ಅಂತ ಹೇಳಿ ನಾನು ನೋಡ್ತಾನೆ ಇರ್ತೀನಿ. ಕೆಲಸ ಮಾಡ್ಕೊಳ್ತಾನೆ ಅವ್ರ ವಿಡಿಯೋಗಳನ್ನು ನಾನು ನೋಡ್ತೀನಿ. ಅದಕ್ಕಾಗಿ ಎಕ್ಸ್ಟ್ರಾ ಟೈಮ್ ಏನು ತಗೊಳ್ಳಲ್ಲ. ಸ್ಟಿಚಿಂಗ್ ಮಾಡುವಾಗ ನಾನು ವಿಡಿಯೋ ನೋಡ್ತೀನಿ. ಹಾಗೆ ಅಡುಗೆ ಮಾಡುವಾಗ ಒಂದು ಸೈಡಲ್ಲಿ ಹಚ್ಚಿಡ್ತೀನಿ, ಆವಾಗ ನೋಡ್ತೀನಿ. ಈ ಥರ ಮಾಡಿಕೊಂಡು ಎಲ್ಲರ ವಿಡಿಯೋಗಳನ್ನು ನಾನು ನೋಡ್ತೀನಿ. ಅವ್ರ ಕಡೆ ಇರೋ ಐಡಿಯಾಗಳನ್ನು ನಾನು ಉಪಯೋಗಿಸ್ಕೊತೀನಿ. ನಮ್ಮ ಕಡೆ ಏನು ಐಡಿಯಾ ಇರುತ್ತೋ ಅವರು ಉಪಯೋಗಿಸ್ಕೊತಾರೆ. ಇದೇ ರೀತಿ ಎಲ್ಲರೂ ಒಂದಲ್ಲ ಒಂದು ರೀತಿಯಿಂದ ಬೆಳಿಬೇಕು. ಅವರಿಗೂ ನಾವು ಬೆಳೆಸಬೇಕು, ಅವರು ನಮ್ಮನ್ನು ಬೆಳೆಸಬೇಕು. ಅಂದಾಗ ಎಲ್ಲರೂ ಬೆಳಿಬಹುದು. ನೋಡಿ ಈಗ ಸಾರಿಗೆ ಅರಿಶಿನ ಪುಡಿ, ಉಪ್ಪು ಎಲ್ಲ ಹಾಕ್ಕೊಂಡಿದ್ದೀನಿ. ಉಪ್ಪು ಹಾಕೋತಾ ಇದ್ದೀನಿ ನೋಡಿ. ಈಗ ಬೇಳೆ ಸಾರು ಸಿಂಪಲ್ಲಾಗಿ, ಇದು ತುಂಬ ರುಚಿಯಾಗುತ್ತೆ. ಊಟ ಮಾಡೋದಕ್ಕೂ ಈಸಿ. ಬೇಳೆ ಕುದಿಸ್ಕೊಂಡು ಒಗ್ಗರಣೆ ಕೊಟ್ಟರೆ ಆಯಿತು. ತುಂಬ ರುಚಿಯಾಗಿರುತ್ತೆ ಮತ್ತು ಪೌಷ್ಟಿಕವಾಗಿರುತ್ತೆ. ಹೆಸರು ಬೇಳೆ ಮತ್ತು ತೊಗರಿ ಬೇಳೆ ಮಿಕ್ಸ್ ಮಾಡಿ ನಾನು ಸಾರು ಮಾಡಿದ್ದೀನಿ. ಹೀಗೆ ನೀವು ಎಲ್ಲರೂ ಸಪೋರ್ಟ್ ಮಾಡ್ತಾ ಇರಿ. ಮತ್ತು ನೀವು ಏನಾದರೂ ಮಾಡಿ ನನಗೆ ಕಮೆಂಟ್ ಮಾಡಿ. ನೀವು ಏನಾದರೂ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಾಯಿದ್ರೆ ಅದನ್ನು ಕಮೆಂಟ್ ಮಾಡಿ. ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ. ಕಮೆಂಟ್ ಮಾಡಿ. ಈಗ ನೋಡಿ ಸಾರಾಯಿತು. ನಾನು ಮತ್ತೆ ಬೇರೆ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ನಿಮಗೆ ಯಾವ್ಯಾವ ಥರ ವಿಡಿಯೋ ಬೇಕು ಅನ್ನೋದನ್ನು ನೀವು ತಿಳಿಸಿ. ಹಾಗೆ ನನ್ನ ವಿಡಿಯೋಗೆ ಒಂದು ಲೈಕ್ ಕೊಡಿ. ನೀವು ಲೈಕ್ ಕೊಟ್ಟರೆ ಮತ್ತೆ ನಮ್ಮ ವಿಡಿಯೋ ಮುಂದಕ್ಕೆ ಹೋಗುತ್ತೆ. ಹೀಗಾಗಿ ಒಂದು ಲೈಕ್ ಕೊಡಿ. ಹಾಗೆ ಬೆಲ್ಲನ್ನು ಒತ್ತಿ. ನಾನು ಯಾವುದೇ ವಿಡಿಯೋ ಹಾಕಿದರೂ ಕೂಡ ನಿಮಗೆ ಮೊದಲಿಗೆ ಬರುತ್ತೆ. ನಮಸ್ಕಾರ, ಮತ್ತೆ ಭೇಟಿಯಾಗೋಣ.